ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅದು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇಲ್ಲಿ ಕಾಣ್ತಾ ಇದೆ ಒಂದು ದೊಡ್ಡದಾಗಿ ಮಾರ್ಕೆಟ್, ನಮ್ಮ APMC ಮಾರ್ಕೆಟಲ್ಲಿ ಇರ್ತಕ್ಕಂತಹ ಜಾನುವಾರು ಮಾರುಕಟ್ಟೆ. ಅದು ದಾವಣಗೆರೆ ಜಿಲ್ಲೆಯಲ್ಲಿ, ಅದು ಇಸ್ರೇಲ್ ಮಾದರಿಯಲ್ಲಿ ಇರ್ತಕ್ಕಂಥ ಒಂದು ಮಾರುಕಟ್ಟೆಯ ಮಾಹಿತಿ ಇವತ್ತು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಸುಮಾರು ಜನ ಇಲ್ಲಿ ವ್ಯಾಪಾರಸ್ಥರು ಬಂದು ಹಸುಗಳನ್ನ ಕಟ್ಟಿಕೊಂಡು ವ್ಯಾಪಾರ ಮಾಡ್ತಾರೆ. ಯಾರಿಗೆಲ್ಲ ಬೇಕು ಅದನ್ನ ಸೇಲ್ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನೋಡ್ತಾ ಇದ್ರಿ, ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ದಾವಣಗೆರೆ, ಹಾಗೂ ಈ ಕಡೆ ಪಕ್ಕದಲ್ಲಿದೆ ನವೀನ ಮಾದರಿಯ ಜಾನುವಾರು ಮಾರುಕಟ್ಟೆ ಪ್ರಾಂಗಣ ಅಂತೇಳಿ. ಈ ಮಾರುಕಟ್ಟೆಯಲ್ಲಿ ಹಸುಗಳು ಹೇಗಿದ್ದಾವೆ, ಏನು ಎಂತ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ನೀವು ಇಷ್ಟೇ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ವಿ. ಇದು ದಾವಣಗೆರೆ APMCಯ ಮಾರುಕಟ್ಟೆ. ಬನ್ನಿ ಒಳಗೆ ನೋಡೋಣ ಹೇಗಿದೆ ಮಾಹಿತಿ, ಹಸುಗಳು ಹೇಗೆ ಸಿಗ್ತವೆ ಅನ್ನೋದು ವಿಚಾರವನ್ನ. ಬಂದು ನೋಡ್ತಾ ಇದ್ರಿ, ಇಸ್ರೇಲ್ ಮಾದರಿಯಲ್ಲಿ ಇರ್ತಕ್ಕಂಥ ಒಂದು ಮಾರುಕಟ್ಟೆ. ನೀವೆಲ್ಲೂ ಈ ತರ ಮಾರುಕಟ್ಟೆ ನೋಡ್ಲಿಕ್ಕಿರಲ್ಲ. ಅದು ಜಾನುವಾರು ಮಾರುಕಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಹಸುಗಳನ್ನ ಕಟ್ಕೊಳ್ಳಿಕ್ಕಾಗ್ಲಿ ಅಥವಾ ವ್ಯಾಪಾರ ಮಾಡ್ಕೊಳ್ಳಿಕ್ಕಾಗ್ಲಿ ತುಂಬಾ ಅಚ್ಚುಕಟ್ಟಾಗಿ ಇರತಕ್ಕಂಥ ಮಾರುಕಟ್ಟೆ. ಈ ಮಾರುಕಟ್ಟೆಯ ಮಾಹಿತಿ ಇಲ್ಲಿ ನೋಡಿ ಬರ್ತಾ ಇರುತ್ತೆ. ಎಮ್ಮೆಗಳಿಂದ, ಹಸುಗಳಿಂದ ಪ್ರತಿಯೊಂದು ಕೂಡ ಬರ್ತಾ ಇರ್ತವೆ, ಹೋಗ್ತಿರುತ್ತೆ. ಇವೆಲ್ಲ ವಿಚಾರ ಇವತ್ತು ಹಸುಗಳು ಯಾರ್ಯಾರು ಕಟ್ಟಿದ್ದಾರೆ ಏನು ಒಂದಿಷ್ಟು ಮಾಹಿತಿನ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ. ಓನಪ್ಪ ಅಂದೇ ಬರ್ತೀನಿ. ಹೌದಾ, ರೈತರು ಇದ್ದಾರೆ, ಕೆಲವರು ಮಾರಾಟಗಾರರು ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಮಾತಾಡ್ಸೋಣ. ಹಸುಗಳನ್ನ ಕಟ್ಕೊಂಡು ಆರಂಭ ಎಲ್ಲಿಂದ ಮಾಡೋಣ ಅಂತ ನೋಡೋಣ. ಫಸ್ಟ್ ಆ ಕಡೆಯಿಂದ ಹೋಗ್ಬಿಡೋಣಲ್ಲ, ಯಜಮಾನ್ರು ಇದಾರಲ್ಲ. ನಮಸ್ತೆ ಅಣ್ಣ. ನಮಸ್ಕಾರ. ನಮ್ಮ ಸೌಕರ್ಯನ ಖಂಡಿತ ನಾವು ಮಾರ್ಕೆಟ್ಗಳಲ್ಲಿ ನೋಡಿರ್ತೀವಿ. ಎಲ್ಲಾ ಮಾರ್ಕೆಟಲ್ಲಿ ಒಳ್ಳೆ ಬ್ರೀಡ್ಗಳನ್ನ HF ಹಸುಗಳನ್ನ ಹಿಡ್ಕೊಂಡು ಬಂದಿರ್ತಾರೆ. ಇವತ್ತು ನಮ್ಮ ದಾವಣಗೆರೆ APMC ಜಾನುವಾರು ಪ್ರಾಂಗಣ ಏನಿದೆ ಅಲ್ಲಿ ಅಣ್ಣವರ ಹಸುಗಳಿದಾವೆ. ನಾನು ಮಾತಾಡ್ಸ್ತೀನಿ. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ. ಆರಾಮಿದ್ದೀನಿ ಅಣ್ಣ? ಆರಾಮದವ್ರಿ. ತುಂಬಾ ದಿನಗಳ ನಂತರ ನಿಮ್ಮನ್ನ ಮಾತಾಡ್ಸ್ತಾ ಇದ್ದೀನಿ. ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಹಸುಗಳ ಬಗ್ಗೆ ಮಾಹಿತಿ ಬೇಕು, ಎಷ್ಟಿದಾವೆ ಏನು ಅಂತ ಹೇಳಿ. ನಮ್ಮಲ್ಲಿ ಈಗ 6 ಹಸುಗಳಿದಾವೆ. 6 ಇವೆಲ್ಲ ದನಗಳು ಇಲ್ಲ ನಮ್ಮ ದಾವಣಗೆರೆ ಜಿಲ್ಲಾ, ಇಲ್ಲ ಪಕ್ಕದ ಆಜು ಬಾಜು ಜಿಲ್ಲಾ ಲೋಕಲ್ ದನಗಳು ಇವು. ಇವು ಒಳ್ಳೆ HF ಅದಾವೆ, ಕ್ರಾಸ್ ಅದಾವೆ. ನಮ್ಮಲ್ಲಿ 50-40ರಿಂದ ಹಿಡಿದು ಲಕ್ಷ 1,25,000 ತನಕ ಹಸುಗಳು ಇದ್ದೇ ಇರ್ತಾವ ಮಾರ್ಕೆಟ್ನಾಗ. ಉತ್ತಮವಾಗಿ ಹಾಲು ಕರಿ ಅಂತವು, ನಾವು ಹಾಕಿದ ಮೇವಂತ ತಿನ್ನಂತ ಹಸುಗಳು. ಆಮೇಲೆ ನಾವೆಲ್ಲ ಸರಿಯಾಗಿ ತಿಂಡಿ ಗಿಂಡಿ ಕೊಡ್ಕೊಂಡ್ರೆ 6ರಿಂದ 10 ಲೀಟರ್ ತನಕ ಒಪ್ಪತ್ತಿಗೆ ಹಾಲು ಕೊಡೋ ಅಂತ ದನಗಳು ಇಲ್ಲಿ ಸಿಗ್ತವೆ. ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗೋಂಥ ದನಗಳು. ನಮ್ಮಲ್ಲಿ ಮಹಾರಾಷ್ಟ್ರ ಆಮೇಲೆ ತಮಿಳ್ನಾಡು ಹಸುಗಳು ತರಲ್ಲ, ಯಾಕಂದ್ರೆ ನಮ್ಮ ವಾತಾವರಣಕ್ಕೆ ಒಗ್ಗದಿಲ್ಲ. ನಾವು ಹಾಕಿರ್ತಕ್ಕಂಥ ಮೇವು ತಿನ್ನೋದಿಲ್ಲ ಅವು. ಅದರಿಂದ ನಮ್ಮಲ್ಲಿ ರಾಗಿ ಹುಲ್ಲು, ಭತ್ತದ ಹುಲ್ಲು ಮತ್ತು ಹಸೆ ಹುಲ್ಲು ಈ ತರ, ಆಮೇಲೆ ಫೀಲ್ಡ್ ಗೋಧಿ ಬೂಸ ಫೀಲ್ಡ್ ಈ ತರ ಕೊಡ್ತೇವೆ. ಆಮೇಲೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಹಸುಗಳು ಚೆನ್ನಾಗಿರ್ತಾವ ಆರೋಗ್ಯವಾಗಿ. ನಮ್ಮ ದಾವಣಗೆರೆ ಮಾರ್ಕೆಟ್ನಾಗ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತನಕನು ವ್ಯಾಪಾರ ಇದ್ದೇ ಇರ್ತದೆ ಡೈಲಿನು. ಬುಧವಾರದಿಂದ ಒಟ್ಟು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಇಲ್ಲಿ ಉಳಿದಿರ್ತಕ್ಕಂಥ ದನಗಳು ನಾವು ಭಾನುವಾರ ದಿವಸ ರಾಣೆಬೆನ್ನೂರಿಗೆ ತಗೊಂಡೋಗಿ ಮಾರ್ಕೊಂಡ್ ಬರ್ತೇವೆ. ಮತ್ತೆ ಸೋಮವಾರದಿಂದ ಹೊರಗಡೆಗೆ ಹೋಗಿ ಹಳ್ಳಿ ಮೇಲೆ ತಿರುಗಾಡಿ ಹಸುಗಳು ತಗೊಂಡ್ಬರ್ತದವಿ. ಹಸುಗಳು ಹಂಗ ದಿನಾನು 5, 10, 4, 6, 8, 10 ಹಿಂಗ್ ಸೇಲ್ ಆಗ್ತಾನೆ ಇರ್ತಾವ. ಒಟ್ಟು ಶನಿವಾರ ಕ್ಲಿಯರ್ ಆಗ್ತಾವ. ಯಾವ 1, 4, 6 ಹಸುಗಳು ಉಳ್ದವನ್ನ ರಾಣೆಬೆನ್ನೂರು ಸಂತಿಗೆ ಆಟೋದಾಗ ಏರ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡ್ ಬರ್ತೇವೆ. ಮಾರ್ಲಿಲ್ ವಾಪಸ್ ತಗೊಂಡ್ಬರ್ತೇವೆ. ಒಟ್ಟು ಉತ್ತಮವಾದ ಹಸುಗಳು ಇಲ್ಲಿ ನಮ್ಮಲ್ಲಿ ಲೋಕಲ್ ದನ ಸಿಗ್ತಾವೆ. ಆಯ್ತು ಅಣ್ಣ, ನಿಮ್ಮ ಇಲ್ಲೊಂದು ಆರಂಭದಲ್ಲಿದೆ, ಜಸ್ಟ್ ಹಿಂಗ್ ನೋಡ್ಕೊಂಡು ಹೋಗ್ಬಿಡೋಣ. ಎಷ್ಟು ಅಲ್ಲಿಂದ ಬಂದ್ಬಿಡೋಣ. ಆಯ್ತು ಬರ್ರಿ. ಅಡರ್ ಕಂಪ್ಯಾಕ್ಟ್ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು ಒಂದು ಹಸು ಇದೆ ನಿಮ್ಮ ಹತ್ರ. ಇದು ಯಾವ ಜಾತಿ ಬರುತ್ತಣ್ಣ? ಇದು ಜರ್ಸಿ ರೆಡ್ ಅಂಡ್ ಕ್ರಾಸ್. ಇದು ಆಮೇಲೆ 4 ಕಲ್ಲು. ಮೊದಲನೇ ಸೂಲ್. ಇದು ಕರ ಹಾಕಿ 2 ದಿನ ಆಗೈತಿ. ಓರಿ ಕರ ಹಾಕಿದೆ. ಈಗ ಜಸ್ಟ್ ಗಿಣ್ಣಾಲು ಒಂದು 4ರಿಂದ 5 ಲೀಟರ್ ಕೊಡ್ತಾ ಐತಿ. 2 ಹೊತ್ತು, ಬೆಳಿಗ್ಗೆ ಒಂದು 5, ಸಾಯಂಕಾಲ ಒಂದು 4 ಈ ತರ. ಈಗ 3 ದಿನ ಆಗೈತಿ ಕರ ಹಾಕಿ. ಇದು ರೇಟ್ ಬಂದು ಒಂದು 75,000 80,000 ತನಕ ಇದ್ರ ರೇಟ್. ಪರವಾಗಿಲ್ಲ, ಒಳ್ಳೆ ಆರ್ಡರ್ ಮಾಡಿತ್ತಣ್ಣ, ತುಂಬಾ ಚೆನ್ನಾಗಿ ಆರ್ಡರ್ ಐತಿ. ಈ ಕಡೆ ಇದು HF. ಇದು 3ನೇ ಕರ. ಇದು 1,10,000 ತನಕ ಕೇಳ್ಯಾರ. ನಾವು 1,15 ಬಂದ್ರೆ ಕೊಡ್ಬೇಕಂತ ಇಟ್ಕೊಂಡಿದೇವಿ. ಇದು ಒಟ್ಟು 2 ಹೊತ್ತು ಸೇರಿ ಒಂದು 24ರಿಂದ 25 ಲೀಟರ್ ಹಾಲು ಬರ್ತತಿ. ಅವ್ರು ತಗೊಂಡೋಗಿರೋ ಚೆನ್ನಾಗಿ ಮೇಯ್ಸ್ಕೊಂಡು ತಿಂಡಿ ಗಿಂಡಿ ಕೊಟ್ಕೊಂಡ್ರೆ ಅಷ್ಟು ಹಾಲು ಬಂದೇ ಬರ್ತತಿ. ಎಲ್ಲಾ ಮೇವು, ಯಾವ್ದೇ ಮೇವ್ ಆಗಿರ್ಲಿ, ಒಣ ಹುಲ್ಲಾಗಿರ್ಲಿ, ಹಸೆ ಹುಲ್ಲಾಗಿ ಎಲ್ಲಾ ತಿಂಡಿಯನ್ನು ತಿನ್ಕೊಂಡು ಚೆನ್ನಾಗಿರತಕ್ಕಂತ ನಮ್ಮ ವಾತಾವರಣಕ್ಕೆ ನಮ್ಮ ದಾವಣಗೆರೆ ಜಿಲ್ಲಾ, ಧಾರವಾಡ ಜಿಲ್ಲಾ, ಹಾವೇರಿ ಜಿಲ್ಲಾ, ಚಿತ್ರದುರ್ಗ ಜಿಲ್ಲಾ ಯಾರೇ ತಗೊಂಡೋದ್ರು ಆ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗಂತ ಹಸುಗಳು ನಮ್ಮಲ್ಲಿ ಲೋಕಲ್ ದನ ಈ ದನಗಳು. ಇದು HF ಕ್ರಾಸ್. ಇದು HF ಕ್ರಾಸ್ ಅಲ್ಲ, HF ಹೋಲ್ಸ್ಟೀನ್. HF ಹೋಲ್ಸ್ಟೀನ್. ಇದು 4 ಇದೆ. ಫಸ್ಟ್ನೇ ಲ್ಯಾಕ್ಟೇಷನ್. ಇದು ಅಡರ್ ಏನ್ ಚಂದ ಐತ್ರಿ, ಸೂಪರ್ ಆಯ್ತು.
ವಾವ್ ಗಬ್ಬಣ ಗಬ್ಬ ಇದು ಇನ್ನೂ ಒಂದು 15 ದಿವಸ ಬೇಕು ಟೈಮ್ ಕರ ಹಾಕಕ್ಕ. ಅಣ್ಣ ಕರ ಹಾಕಕ್ ಇನ್ನು 15 ದಿನ ಬೇಕು. ಇದ್ರ ವ್ಯಾಲ್ಯೂ ಬಂದು 90,000 ರೂಪಾಯಿ. ಅದು ಅಷ್ಟ್ ಬಂದ್ರೆ ಕೊಡೋದು, ಇಲ್ಲಪ್ಪ ಅಂದ್ರೆ ಕೊಡಕ್ ಆಗಲ್ಲ. ಇದು ಜರ್ಸಿ, ಇದು ಕ್ರಾಸ್, ಎರಡಲ್ಲು, ಒಂದೇ ಬೀಡ್, ಇದು ಒಂದೇ ಹಸು ಕರು ತಳಿ. ಇದು ನಮ್ಮ ಲೋಕಲ್ ದಾನನೆ. ಇದು ಒಂದು 85ರಿಂದ 90 ಬಂದ್ರೆ ನಾವು ಬಿಡ್ತೀವಿ. ಇದು ಕ್ರಾಸ್ ಹಸನೆ, ಇದು 3ನೇ ಕರು. ಇದು ಜರ್ಸಿ ಕ್ರಾಸ್. ಇದು ಹಾಲ್ ಬಂದು ಬೆಳಿಗ್ಗೆ ಒಂದು 10, ಸಾಯಂಕಾಲ ಒಂದು 8 ಅಂತ ಗ್ಯಾರಂಟಿ ಪಕ್ಕ ಬರ್ತೈತಿ. ಇನ್ನೂ ಒಂದು ವಾರ ಟೈಮ್ ಇದೆ ಇದಕ್ಕೆ ಕರು ಹಾಕಕ್ಕ. ಇದ್ರ ವ್ಯಾಲ್ಯೂ ಬಂದು 75ರಿಂದ 80,000. ಪರವಾಗಿಲ್ಲಪ್ಪ, ಚಂದ ಇದೆ. ಈ ಹಸು 2ನೇ ಕರು. ಇದು ಕ್ರಾಸ್, HF ಕ್ರಾಸ್, ಜರ್ಸಿ HF ಕ್ರಾಸ್. ಇದು ಸ್ವಲ್ಪ ನೋಡೋಣ. ಇದ್ರ ವ್ಯಾಲ್ಯೂ ಬಂದು ಒಂದು 65,000 ರೂಪಾಯಿ ತನಕ. ನಮ್ಮ ಲೋಕಲ್ ದನ 2ನೇ ಕರು ಈಗ ಹಾಕಿರಿ. ಇನ್ನೂ ಒಂದು ವಾರ ಟೈಮ್ ಇದೆ ಕರ ಹಾಕೋಣ. ಇಲ್ಲಿ ವ್ಯಾಪಾರಕ್ಕೆ ಬಂದಾಗ ಏರಿಳಿತ ಆಗುತ್ತಾ ಹೆಂಗಣ? ಕಡಿಮೆ ಹೆಚ್ಚು ಕಮ್ಮಿ ಕೊಡ್ತಾರ. ಹಸುಗಳಿದ್ದಂಗೆ ತಗೊಂಡರು ಮನ್ಸು ಮಾಡಿದ್ರೆ ಅವಾಗ ಒಂದು ಲೆಕ್ಕಾಚಾರದಾಗ ಹಸುಗಳು ಕೊಡ್ತಾರ. ಅವ್ರೇನ್ ಕಾಯಂಬ ಮನೆಗೆ ಅಂತ ಇಕ್ಕೇನೋದಲ್ಲ, ಇಕ್ಕಿಕ್ಕಂದಂಗೆಲ್ಲ ಖರ್ಚು ಬರ್ತತೆ ಇದನ್ನ. ಹಂಗಾಗಿ ದನ ತಂದಟ್ಲೆ ಮಾರಿದ್ರೆ ಎಷ್ಟಾರ 100 ಸಿಗ್ಲಿ, 1000 ಸಿಗ್ಲಿ, 500 ಸಿಗ್ಲಿ ಲಾಭ ಅನಿಸ್ತತಿ. ಮೇಸಿ ತಿಂಗಳ ಗಂಟ್ಲೆ ಮೇಸಿ ಮಾರಿದ್ರೆ ಏನು ಉಳಿಯಲ್ಲ. ಹಂಗಾಗಿ ಯಾರು ಮಡಿಕೆನಕ್ ಹೋಗೋದಿಲ್ಲ, ಬಂದವ್ ದನ ಸೇಲ್ ಮಾಡ್ಕೊಂತ ಇರ್ತಾರೆ. ಅಣ್ಣ ನಿಮ್ಮ ನಂಬರ್ ಒಂದು ಕೊಟ್ಬಿಡಿ, ನಿಮ್ಮ ಹೆಸರು ಪೂರ್ತಿಯಾಗಿ ಹೇಳ್ಬಿಟ್ಟು ಒಂದು ನಂಬರ್ ಕೊಟ್ಬಿಡಿ. ನನ್ನ ಹೆಸರು ತಿಪ್ಪಣ್ಣ, ದುರ್ಗ ತಿಪ್ಪಣ್ಣ ಅಂತ, ದಾವಣಗೆರೆ. ನಮ್ದು ಫೋನ್ ನಂಬರ್ ಬಂದು 9880106559. ಥ್ಯಾಂಕ್ ಯು ಬಂದ್ರೆ ನೋಡ್ತಾ ಇದ್ರಲ್ಲ, ನಮ್ಮ ದಾವಣಗೆರೆ APMC ಇಸ್ರೇಲ್ ಮಾದರಿ ಮಾರುಕಟ್ಟೆಯಲ್ಲಿ ಸುಮಾರು ಹಸುಗಳು, ಸುಮಾರು ಬ್ರೀಡ್ಗಳು, ಎಮ್ಮೆಯಿಂದ ಹಿಡಿದು ಪ್ರತಿಯೊಂದು ಹಸುಗಳು ಇರುತ್ತೆ. ಇವೆಲ್ಲರೂ ಕೂಡ ಸೇಲಿಗೆ ನಿಂತಿರ್ತಕ್ಕಂಥವ್ರು, ಕೊಡ್ತಾ ಇರ್ತಂತಾರು ಅಣ್ಣರೆಲ್ಲರೂ ಇದ್ದಾರೆ. ಮಂಜಣ್ಣವ್ರು ನೋಡಿದ್ವಿ, ಈ ಕಡೆ ಎಲ್ಲರೂ ಪರಿಚಯ ಮಾಡ್ಕೊಂತೀನಿ. ಒಬ್ಬೊಬ್ಬ ನಿಮ್ಮ ಹೆಸರು ಹೇಳಿ. ಅಪ್ಪಾಜಿಗೌಡ ಅಂತಂದ್ರೆ. ಅಪ್ಪಾಜಿಗೌಡ್ರು, ಸುಮಾರು ವರ್ಷದಿಂದ ನಿಮ್ಮನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಈ ಕಡೆ ಎಲ್ಲ ಮಾರುಕಟ್ಟೆಲೆಲ್ಲ ತಿರುಗಾಡಿ ಸೇಲ್ ಮಾಡ್ತಿರುವಂತದ್ದು. ನಿಮ್ಮಲ್ಲಿ ಎಷ್ಟಿದಾವಣ ಹಸು ಇವತ್ತು? ಈ ಕಡೆ ನಮ್ಮ ಕಡೆ 12 ಅದಾವು. 12 ಇದಾವೆ. ಒಂದೊಂದಾಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಆಗುತ್ತಾ? ಯಾವ್ಯಾವ ಜಾತಿ ಹಸು ಇದಾವೆ, ಏನಾಗ್ಬೋದು ಅನ್ನೋ? HF ಅದಾವು, ಜರ್ಸಿ ಅದಾವು. ಇವೆಲ್ಲ ನಿಮ್ಮವಲ್ಲ? ಹಿಂಗೆ ಹೋಗ್ಬಿಡೋಣ, ಆ ಕಡೆಯಿಂದ ಬರೋಣ. ಹಿಂಗೆ ಓಕೆ ಓಕೆ ಅಣ್ಣ, ಇದೊಂದು ಜರ್ಸಿ ಇದೆ. ಜರ್ಸಿ ಎಷ್ಟನೇ ಸೂಲು ಅಲ್ಲಿಂದ ಅಪ್ಪಣ್ಣ? ಇದು 6 ಆರಲ್ಲಿಂದ. ಓಕೆ, ಇಳಿಯಕ್ಕೆ ಎಷ್ಟು ದಿನ ಬೇಕು ಟೈಮು? ಒಂದು 8 ದಿವಸ ಬೇಕ್ರಿ. ಇನ್ನೊಂದು 8 ದಿವಸ ಬೇಕು. ಗಬ್ಬ ಐತಲ್ಲ? ಗಬ್ಬ. ಓಕೆ, ಈ ಕಡೆ ಇದು 6 ಜರ್ಸಿ. ಇದು ಜರ್ಸಿ 6 ಇದು 8 ದಿವಸ ಬೇಕಾರೆ ಅಡರ್ ಚೆನ್ನಾಗಿದೆ ಸ್ವಲ್ಪ. ಬರ್ರಿ ಅಣ್ಣ, ಒಬ್ರು ಯಾರಾದ್ರು ಅಡರ್ ನೋಡಕ್ಕೆ. ಏನ್ ರೇಟ್ ಇಂದ ಏನಾಗ್ಬೋದು ಅಣ್ಣ? ಆದ್ರೆ ಇವೆಲ್ಲ ಅವ್ರು ಬಂದು ರೈತ ಕೇಳಿ ಹೆಚ್ಚು ಕೊಡ್ತಾವ್ರಿ. ಹಂಗಂತೀರಾ? ಓಕೆ, ಅಂದ್ರೆ 2 ಹಸುಗಳಿದಾವೆ, ಚೆನ್ನಾಗಿದಾವೆ ಜರ್ಸಿ ಸ್ನೇಹಿತರೆ. ಅವ್ರೊಂದು ಬೆಲೆ ಅಂತೂ ಮಾಡ್ಕೊಳ್ಳಿಕ್ಕೆ ಏನಾಗ್ಬೋದು ಏನು ಅಂತದ್ದು ನೋಡ್ಕೊಂಡು ನೀವು ನೇರವಾಗಿ ಬಂದಾಗ ಪರಿಶೀಲಿಸ್ಕೊಂಡು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ, ಅವಾಗ್ಲೇ ಒಂದು ವ್ಯಾಪಾರ ಮಾಡ್ಕೋಬಹುದು ಅಂತ ಹೇಳಿದಾರೆ ಅಪ್ಪಣ್ಣವರು. ಅಪ್ಪಣ್ಣರಲ್ಲ ಅಪ್ಪಣ್ಣ, ಅಂದಾಜ್ ಮೇಲೆ ಇಷ್ಟು? ಇದು ಜರ್ಸಿ HF ಕ್ರಾಸ್. ಇದು ಜರ್ಸಿ HF ಕ್ರಾಸ್. ಇಷ್ಟು ರೇಟಲ್ಲಿ ಹಿಂಗ್ ಆಗ್ತವೆ ಅಂತ ಏನಾದ್ರು ನಿಮ್ಗೆ? ರೈತರು ಅವ್ರ ಮುಖಂಡ ರೈತರು ಇದ ಬದ್ರ ಮಾತಾಡಿ ಹೆಚ್ಚಿಗೆ ತಗೊಂಡು ಹೋಗಲ್ಲ. ಹಂಗಂತೀರಾ? ಆಯ್ತು, ಯಾಕಂದ್ರೆ ಒಬ್ರು ರೇಟ್ ಹೇಳೋರಿದ್ದಾರೆ, ಅಣ್ಣವರು ಹೇಳಿದಾರೆ ಬರ್ಲಿ ಎದ್ರು ಬೆದ್ರು ಅಂತೇಳಿ. ಜರ್ಸಿ ಮತ್ತೆ HF ಗೆ ಸ್ವಲ್ಪ ಮಿಕ್ಸ್ ಆಗಿರ್ತಕ್ಕಂಥ ಹಸು ಇದು. HF ಕ್ರಾಸ್ ಅಲ್ಲ? ಅದು 6 ಕಂಟ್ರಿಯಲ್ಲಿ ಬರುತ್ತೆ. 6 ಇದುವಾ? ಏನ್ ಒಂದ್ 5-6 ಲೀಟರ್ ಮೇಲೆ 7 ಲೀಟರ್ ಬರ್ತಾವ್ರಿ. ಅಡ್ಡಿ ಇಲ್ಲ, ಹಂಗಾದ್ರೆ ಅಡ್ಡಿ ಇಲ್ಲ. ಇನ್ನೊಂದು ಇದೆ ಕಂಟ್ರಿ. ಇದು ಜರ್ಸಿ HFL ಕ್ರಾಸ್. HF ಕ್ರಾಸ್. HFL ಕ್ರಾಸ್. ಇದು ಗಬ್ಬ 6 ಗಬ್ಬ 6 ಅಂದ್ರೆ ಇದು ಇಳಿಯಕ್ಕೆ ಇನ್ನೂ ಟೈಮ್ ತಗೊಳ್ತದೆ. ಇದು ಒಂದು 15 ದಿವಸ ಬೇಕ್ರಿ. ಇನ್ನೊಂದು 15 ದಿವಸ ಬೇಕು. ಗಾಡಿಲ್ಲ ಕಂಟ್ರಿ ಮಿಕ್ಸ್ ಬ್ರೀಡ್ ಇದಾವೆ. ಇಲ್ಲೊಂದಿದೆ, ಇದು HF ಕ್ರಾಸ್ ಜರ್ಸಿ. HF ಅಲ್ಲಿ ಮಿಕ್ಸ್ ಇರುವಂತದ್ದು ಜರ್ಸಿ, HF ಜರ್ಸಿ. ಒಂದ್ ನಿಮಿಷ, ಅದರ ಡಾಟ್ ಸ್ಪಾಟ್ ಇದೆ. ಇದು 6 ಪರವಾಗಿಲ್ಲ. ಇದೊಂದು ಇಳಿಯಕ್ಕೆ ಬೇಕು ಟೈಮ್, ಒಂದು 10 ದಿವಸ ಬೇಕಾ? 12 ದಿವಸ ಬೇಕು. ಅದರ ನಿಪ್ಪಲ್ ತೊಟ್ಟು ಚೆನ್ನಾಗಿದೆ, ಏನ್ ಅಡ್ಡಿ ಇಲ್ಲ. ಅಣ್ಣವ್ರ ಇಲ್ಲ, ಬ್ಯೂಟಿ ಇದೆ ನೋಡ್ರಿ, ಸಖತ್ತಾಗಿದೆ ಬ್ಯೂಟಿ ಮಾತ್ರ. ಇದು HF ಪ್ಯೂರ್ ಇದೆ ಅಲ್ಲ? ಇದು 6 HF. 6 HF ಬ್ಯೂಟಿ ಪ್ಯೂರ್. ಇದು ಗಬ್ಬಾನೆ? ಅದು ಗಬ್ಬ. ಅದು 8 ದಿವಸ ಆಗ್ತದೆ. ಅದು ಹಿಂಗೆ ತಿಳಿಸ್ಕೊಳ್ಳಿ ಸೌಕರ್ಯ, ತಿಳಿಸ್ಕೊಡ್ರಿ, ಜಾಸ್ತಿ ದೂರ ಏನ್ ಬೇಡ. ವೆರಿ ನೈಸ್. ತುಂಬಾ ಚಂದ ಐತ್ರಿ ಹಸು. ಖಂಡಿತ ಬರ್ರಿ, ಒಮ್ಮೆ ನೋಡ್ರಿ ಡೈರೆಕ್ಟ್ ಆಗಿ ಹಸುಗಳು. ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ,
ಅಪ್ಪಣ್ಣವ್ರು ತೋರ್ಸಿರ್ತಾರೆ ಅಥವಾ ಬೇರೆ ಯಾರೇ ಇವು ತೋರ್ಸಿದ್ರು ನಮ್ಮ ಸೀಮೆ ಒಳಗೆ ಹಾಕ್ಲವು ಹಾ ಹಾ ತಮಿಳ್ನಾಡು ಇರೋರ್ದು ಯಾವಲ್ಲ ಓಕೆ ಲೋಕಲ್ ರೈತರ ಮನೆಯಾಗಿರವು ತಗೊಂಡ್ ಹೋದ್ರ ಅವ್ರು ಒಳ್ಳೇದಾಕತಿ. ಒಳ್ಳೇದಾಗತ್ತೆ ಅಂತ ಇದ್ರಿ ಅಣ್ಣ. ಹಿಂಗ್ ಹೇಳ್ಬಿಡಪ್ಪಣ್ಣ ಇಷ್ಟೊಂದು ಆಗತ್ತೆ, ಇದೊಂದು ಚೆನ್ನಾಗಿತ್ತು ಪದ್ಯ ಹೇಳ್ಬಿಡು ಹಿಂಗಾಗತ್ತೆ ಅಂತ. ಎಷ್ಟಕ್ಕೆ ಆಗ್ಬೋದು? ಇದಕ್ಕೈತಲ್ಲ 1.5 ಹೇಳ್ತಾವ್ರಿ. ಹಾ ಬಂದ್ರೆ ವ್ಯಾಪಾರ ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ಕೊಡ್ತೇವೆ ಅಷ್ಟೇ. ಯಾಕಂದ್ರೆ ಒಂದ್ ರೇಟ್ ಹೇಳ್ಬಿಟ್ರೆ ನಮಗೂ ಚೆನ್ನಾಗಿರುತ್ತೆ. ಹೆಚ್ಚು ಕಮ್ಮಿ ಕೊಡ್ತೇವೆ. 1.5 ಹೇಳ್ತೇವೆ, ಹೆಚ್ಚು ಕಮ್ಮಿ ಕೊಡ್ತೇವೆ. ಒಂದ್ 5 ಹೇಳಿದ್ರೆ ಹೆಚ್ಚು ಕಡಿಮೆ ಕೊಡ್ತಾರ. ಆಯ್ತು ಪಡ್ಡೆ ಮಾತ್ರ ಮಣಕ ಸೂಪರ್ ಆಗೈತಿ. ಏನ್ ಅದ್ರ ಬಗ್ಗೆ ಕಲರ್ ನೋಡೇ ತಗೊಳ್ಬೇಕು ಜನ. ಹಂಗಿದೆ 900-844-990-30 ಇದು ನಿಮ್ ನಂಬರ್ ಅಲ್ಲ? ಓಕೆ ಅಪ್ಪಣ್ಣ, ಅದು ನಿಮ್ಮ ಇಷ್ಟು ಆದ್ರೆ ಈ ಕಡೆ ಪಕ್ಕದಲ್ಲಿ ಮತ್ತೆ ಯಾರು ಹೇಳ್ಬಿಡ್ರಿ, ಹೋಗೋಣ ನೋಡೋಣ. ಹಾಯ್ ಅಣ್ಣ. ಹಾಗೆ ಇದೇ ಮಾರ್ಕೆಟ್ ಅಲ್ಲಿ ನಮ್ ಶಿವಕುಮಾರ್ ಅಣ್ಣವ್ರು ಇದಾರೆ, ಹಿಂದಗಡೆ ನಮ್ ಮಲ್ಲಣ್ಣ ಇದಾರೆ. ಮಲ್ಲಣ್ಣ ಅವ್ರು ಫೇಮಸ್ ಯಾಕೆ ಆಗಿದ್ರು ಗೊತ್ತಿದೆ ಸುಮಾರು ಜನಕ್ಕೆ. ಗೀಬ್ದಲ್ಲು 15-20 ಲೀಟರ್ ಗೀಬ್ದಲ್ಲು ಫೇಮಸ್ ಮಲ್ಲಣ್ಣ. ಹಂಗಾಗಿ ಮಲ್ಲಣ್ಣ ಬಾರಿ ಫೇಮಸ್. ನಗ್ತಾರೆ ಮತ್ತೆ ಗಾಡಿಲಿ. ಶಿವಣ್ಣ ನಮಸ್ಕಾರ. ನಮಸ್ಕಾರ. ಎಷ್ಟಿದೆ ಹಸು ನಿಮ್ಮ ಹತ್ರ? ಒಂದು 6 ಇದಾವ್. 6 ಇದಾವಲ್ಲ? ಓಕೆ. ಅಯ್ಯೋ ಬೈಕೆ ಈ ಕಡೆ ಇದೆ ಹಸು. ಈ ಕಡೆಯಿಂದ ಆ ಕಡೆ ನೋಡ್ಕೊಂತ ಹೋದ್ರೆ ನಮ್ಮ ಎಷ್ಟು ಹಸು ಇದ್ರು. ಇದು ಯಾವ್ದು ಕಂಟ್ರಿ ಬರ್ತಾ ಯಾವ್ದು ಬರ್ತಾಣ ಇದು? ಬರ್ರಿ ಹಂಗೆ ಹೇಳ್ಬಿಡ್ರಿ ನಿಮ್ಮ HF ಗರುಡ್ ಮುಖ. ಹಾ ಸರ್, 4 ಕಲ್ಲು 4 ಕಲ್ಲಾಗೈತಿ ಗರುಡ್ ಮುಖ. ಓಕೆ. ಇಳಿಯಕ್ಕೆ ಏನ್ ಟೈಮ್ ಬೇಕಾ ಇದು? ಇನ್ನೊಂದು 15 ದಿವಸ ಬೇಕ್ರಿ. 15 ದಿವಸ ಬಂದೊಳ್ಳೆ ಗರುಡ್ ಮುಖ HF ಒಳ್ಳೆ ಮಸ್ಕ್ಯುಲರ್ ಇದೆ. ಅಂದ್ರೆ ಬೀಡು ಕಂಡ ಗಿಂಡ ಎಲ್ಲ ಜೋರು. ಓಕೆ. ಅಡರ್ ಬಿಡ್ಬೇಕು, ಇನ್ನೂ ಬಿಡುತ್ತೆ ಮೋಸ್ಟ್ಲಿ. ನೀವೇನಾದ್ರು ರೇಟ್ ಏನಾದ್ರು ಹೇಳ್ಕೊಳಂಗಿದ್ರೆ ಹೇಳ್ಕೊಬಹುದು ಅಣ್ಣ. 1,05,000 ಹೇಳಿದ್ವಿ. 1,05,000 ಇದನ್ನ ಹೇಳಿರೋದು. ಅವ್ರು ಬಂದ್ರೆ ಒಂದು ಏರ್ ಇಳಿತ ಹೆಚ್ಚು ಕಡಿಮೆ ಆಗುತ್ತೆ. 85ರಿಂದ 90ಕ್ಕೆ ಬಂದ್ರೆ ಬಿಡ್ತೀವಿ. 85ರಿಂದ 90 ಆಸ್ಪಾಸ್. ಓಕೆ. ಈ ಕಡೆ ಅಣ್ಣ ಇನ್ನೊಂದು ಕಂಟ್ರಿ ಇದು HF ಲಿಮಿಟ್ಸ್ ಕ್ರಾಸ್. ಎಷ್ಟನೇ ಸೂಲ್ ಇದ್ದಿದ್ದು? ಇದು ಈಗ 2ನೇ ಕರ. 2ನೇ ಕರ. ಇವೆಲ್ಲ ಏನ್ ಒಂದ್ 5 ಲೀಟರ್ ಮೇಲೆ ಹಾಲು ಸಿಗ್ಬೋದಾ ಅಣ್ಣ? ಇದು ಒಂದು 8 ಲೀಟರ್ ಬರುತ್ತೆ ಸರ್. 8 ಲೀಟರ್ ಸಿಗ್ಬೋದು. 8 ಲೀಟರ್ ಒಪ್ಪತ್ತಿಗೆ 8 ಲೀಟರ್ ಪರವಾಗಿಲ್ಲ. ಅಂದ್ರೆ ಕೆಲವೊಂದ್ ಕಂಟ್ರಿ ಹಸುಗಳು ಕೊಡುತ್ತೆ ಹಾಲು ಕೊಡೋದು, ಏನ್ ಅಡ್ಡಿಲ್ಲ. ಮೇವು ಫೀಡ್ ಎಲ್ಲ ಈ ಕಡೆ ನಮ್ಮ ಲೋಕಲ್ ಎಲ್ಲ ಲೋಕಲ್ಸ್. ಯಾವ ಈ ರೋಡ್ ಎಲ್ಲ ಮಹಾರಾಷ್ಟ್ರ ಎಲ್ಲ ಅಂತ ಏನಿಲ್ಲ ಸರ್. ಇಲ್ಲಿ ಎಲ್ಲ ಲೋಕಲ್ ಇಂದ ತಂದಿರ್ತಕ್ಕಂಥ. ಇಲ್ಲೇ ಸುತ್ತಮುತ್ತ ಒಂದ್ 50 ಕಿಲೋಮೀಟರ್ ಸರೌಂಡಿಂಗ್ ನಾಗ ಖರೀದಿ ಮಾಡ್ಕೊಂಡ್ ಬಂದಿರ್ತಾವು ರೈತ ಮನೆಗಳವೆಲ್ಲ ಹಾಕ್ಲ. ಸರಿ ಶಣ. ಹಿಂದೆ ಒಂದ್ ಚಂದ ಐತ್ರಿ, ಒಳ್ಳೆ ಹಾಲು ಮಚ್ಚೆ ಎಲ್ಲ ಚಂದ ಐತಿ ನೋಡ್ರಿ. ಇದು HF ಬೋಡಿ. ಇದು ಎಷ್ಟನೇ ಹಲ್ಲು, ಎಷ್ಟನೇ ಸೂಲ್ ಇದು? ಇದು ಕಡೆ ಹಲ್ಲು. ಕಡೆ ಹಲ್ಲು. ಓಕೆ. 3ನೇ ಸೂಲ. ಓಯ್ ನೈಸ್. ಅಂದ್ರೆ ಕ್ಲೀನಿಂಗ್ ಬಾರಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ. ಏನೇ ಸಗಣಿ ಹಾಕಿದ್ರು ಸ್ವಚ್ಛಂದವಾಗಿ ಎಲ್ಲ ಎತ್ತಿ ಹಿಂದ್ಗಡೆಗೆ ಹಾಕ್ತೀರಿ. ಓಕೆ. ಈಗ ಹಾಲು ಇದರಿಂದ ಒಂದು 7-8 ಮೇಲೆ. ಇದು ಒಂದು 8 ಲೀಟರ್ ಕರೀತಾರೆ. 27. ಓಕೆ. ಈ ಕಡೆದು ಅಣ್ಣ ಇದು HF ಕ್ರಾಸ್. ಎಷ್ಟನೇ ಸೂಲು ಅಲ್ಲಿಂದ ಹೇಳ್ಬಿಡ್ರಿ. ಹಾಗೆ 2ನೇ ಕರನಾ? ಹೊಸಬಾಯಿ. ಹೊಸಬಾಯಿ 2ನೇ ಕರ ಹೇಳಿದ್ದಾರೆ. ಇದು ಏನಾದ್ರೆ ಆಗ್ಬೋದು ರೇಟ್ ಆದ್ರೆ ಎಷ್ಟು? ಇದು ಒಂದು 95,000. ಓಕೆ. 95 ಬಂದ್ರೆ ಒಂದು 80-80ಕ್ಕೆ ಬಂದ್ರೆ ಬಿಡ್ತೀವಿ. ಸರಿ ಸರಿ. ನಿಮ್ ಹಿಂದಗಡೆ ಇನ್ನೊಂದಿದೆ. ರೇಟ್ ಹಂಗೆ ನೋಡಿ ಹೇಳ್ರಪ್ಪ, ರೈತರು ಬರ್ಲಿ. ಇದು ಕ್ರಾಸ್. HF ಕ್ರಾಸ್ ಕಂಟ್ರಿಲಿ. ಇದು ಒಂದು 75,000. ಓಕೆ. ಹೀಗೆ ಒಂದು ನಾವ್ 75 ಹೇಳ್ತೀವಿ ಸರ್. ಹೆಚ್ಚು ಕಡಿಮೆ ಬಂದ್ರೆ ಕೊಡೋಣ ಅಂತ. ಅದು ಆಗ್ಲಿ ಒಳ್ಳೇದು. ಒಂದು ಹಾಲು 5 ಲೀಟರ್ ಮೇಲೆ ತಗೊಳ್ಬೋದಾ? ಒಂದು 6-7 ಲೀಟರ್ ಬರುತ್ತೆ. 6 ಲೀಟರ್ ಬರುತ್ತೆ. ಸರಿ. ಹಾಗೆ ಪಕ್ಕದಲ್ಲಿ ಅಣ್ಣ ಇದು ಕರ ಹಾಕ್ಯತ್ ಸರ್. ಎಣ್ಗರ್ ಹಾಕೈತಿ ಇದು. ಓಕೆ. ಇದು ಒಂದು 75 ಹೇಳ್ತೀವಿ. 75? ಎಷ್ಟು ಗೀಬ್ದಲ್ಲಿ ಏನಾದ್ರು ಕರೆದಿತ್ತು? ಗೀಬ್ನಲ್ಲೂ 4 ಲೀಟರ್ ಕೊಟ್ಟತ್. 4 ಲೀಟ್ರಾ? ಸರಿ ಸರಿ. ಏನ್ ಬಂದವರು ನೋಡ್ತಾ ಇದ್ರಿ ಇವೆಲ್ಲ ಮಾಹಿತಿ. ನಾವು ಜಸ್ಟ್ ಈಗ ಏನಿದೆ ಬೆಲೆ ವ್ಯತ್ಯಾಸನೂ ಆಗ್ಬೋದು, ಹಾಲಿನ ವ್ಯತ್ಯಾಸನೂ ಆಗ್ಬೋದು. ನೀವು ಈ ತರ ಪಟ್ಟೆ ಕೊರ್ಕೊಂಡು ಕೂರೋಕೆ ಆಗೋದಿಲ್ಲ. ಯಾಕಂದ್ರೆ ತಗೊಂಡೋದಾಗ ಮೇಸಾಣಿಕೆ ಮೇಲೂ ಡಿಪೆಂಡ್ ಇರುತ್ತೆ. ಮೇಸೋ ಹೆಂಗೆ ಫೀಡ್ ಹಾಕ್ತಿವಿ ಅದ್ರ ಮೇಲೂ ಡಿಪೆಂಡ್ ಇರುತ್ತೆ. ಇಲ್ಲಿ ಮಾಹಿತಿಗಾಗಿ ಇದು ವಿಡಿಯೋ ಅಷ್ಟೇ. ಈಗ ನಾವು ಬಂದಾಗ ನೀವು ಅಷ್ಟು ಹೇಳಿದ್ರಿ ಇಷ್ಟು ಹೇಳಿದ್ರಿ ಅನ್ನೋ ಮಾತು ಬೇಡ. ಮಾಹಿತಿಗಾಗಿ ವಿಡಿಯೋ ತೆಗಿಸ್ತಾ ಇರ್ತಾವಂಥದ್ದು ಇದು. ಹಾಗಾಗಿ ನೀವು ಬಂದಾಗ್ಲೂ ಕೂಡ ಪರಿಶೀಲಿಸ್ಕೊಂಡು ನೋಡ್ಕೊಂಡು ಖರೀದಿ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿನೂ ಇರುತ್ತೆ. ನಂಬರ್ ಹೇಳ್ಬಿಡ್ರಿ. 988-08-088-088-43. ಇದು ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಕುಮಾರ್. ವಿಜಯಣ್ಣ, ತುಂಬಾ ಚಂದ ಇರ್ತಕ್ಕಂಥವು ಹಸುಗಳು ಇದಾವೆ ನಿನ್ನ ಹತ್ರ. ಮಾಹಿತಿ ತಗೊಳ್ಬೇಕಂತ ಬಂದೇನಿ. ಇದೆಯಾ ಎಷ್ಟನೇ ಸೂಲಿಂದ HF ಹಸು? 2ನೇದು ಸರ್. HF 2ನೇದ ಇದು? ಸ್ವಲ್ಪ ಹಿಂಗನ್ರಿ ನೋಡೋಣ ಸೈಡಿಗೆ.
HF ಅಲ್ಲಿ ಇದೆ ಕ್ರಾಸು. ವೈಟ್ ಕಡೆ ಜಾಸ್ತಿ ಗಬ್ಬ ಇರಂಗ್ ಕಾಣುತ್ತೆ. ಗಬ್ಬ ಸರ್. ಗಬ್ಬದಸು ಇಳಿಯಕ್ಕೆ ಎಷ್ಟು ದಿನ ಬೇಕಣ್ಣ? ಇನ್ನೊಂದು ವಾರ ಬೇಕ್ರಿ, 8-10 ದಿವಸ. ಇನ್ನು ವಾರ 8 ದಿವಸ ಬೇಕು. ಅಕಸ್ಮಾತ್ ಇಳಿದ್ರೆ ಎಷ್ಟನೇ ಸೂಲ್ ಆಗುತ್ತೆ ಇದು? ಇದು ಎಳ್ನೇದ್ರಿ. ಎರಡನೇದಾಗುತ್ತೆ. ಹಾಲು ಎಷ್ಟು ಸಿಗ್ಬೋದು ಸಿಕ್ಕರೆ? ಒಂದು 7-8 ಬರ್ಬೋದ್ರಿ. 7-8 ಬರ್ಬೋದು. ಗೆಸ್ ಮಾಡ್ಬೋದು, ಯಾಕಂದ್ರೆ ನೀವು ಇದ್ ಮಾಡಿಲ್ವಲ್ಲ, ಒಪ್ಕೊಳ್ಬೋದು. ಈ ಕಡೆ ಪಕ್ಕದಲ್ಲಿ ಇದನ್ನ ಬೆಲೆ ಕೇಳ್ಕೊಂಡು ಹೋಗ್ಬಿಡ್ತೀನಿ. ಏನ್ ರೇಟ್ ಯಾವ್ದು ಹೇಳ್ತೀರಾ? ಹೇಳ್ತಾ ತಗೊಳ್ರಿ. ಎಷ್ಟಾಗುತ್ತೆ ಅದಕ್ಕೆ? ಅದಕ್ಕೆ 82 ಹೇಳ್ತೀನಿ. ಫೈನಲ್ ಬಂದ್ರೆ? ಫೈನಲ್ 75 ಕಾಲ ಬಿಡ್ತೀರಿ. ಇಲ್ಲೊಂದಿದೆ ಒಂದು ಕಂಟ್ರಿ ಜರ್ಸಿ. ಎಷ್ಟು ಸೂಲು ಅಲ್ಲಿಂದ? ಬಾಯಿಗುಡಿ ಎರಡನೇದು ಬೇಡ, ಮೂರನೇದು ಹಿಡ್ಕೊಳ್ರಿ. ಬಾಯಿಗುಡಿ ಐತಿ. ಬಾಯಿಗುಡಿ ಐತಾ? ಹಿಂಗೆ ತಗೊಂಡ್ಬಿಡ್ತೀನಿ. ಒಂದ್ 4 ಲೀಟರ್ ಹಾಲು ತಗೋಬೋದಾ? ಬರ್ತಾವ ಸರ್. 4-3 ಬರುತ್ತೆ. ಬರ್ತದೆ. ಏನ್ ರೇಟ್ ಕಟ್ತೀರಿ ಅದಕ್ಕೆ? ಅದಕ್ಕೆ 52 ಹೇಳ್ತೇನ್ರಿ. 52. ಸರಿಯಪ್ಪ. ನಿಮ್ಮ ಹಸು ಫೈನಲ್ ಬಂದ್ರೆ ಒಂದ್ 35-40 ಎಷ್ಟಕ್ಕೆ ಆಗ್ಬೋದು? 28-30 ಕೊಡ್ತೇನ್ರಿ. ಅಷ್ಟೇ ಅಣ್ಣ. ನಂಬರ್ ಏನಾದ್ರು ಇದೆ ಹೇಳ್ರಿ. ಫೋನ್ ನಂಬರ್ ನಮ್ದು 95 35 35 35 85. ಎಷ್ಟು? 85 85 15 15 19 19. ಸರಿ ಸರಿ. ಒಂದೊಳ್ಳೆ ನೋಡಿದ್ರಲ್ಲ, ಆಲ್ಮೋಸ್ಟ್ ಇಲ್ಲಿ ಅದು ಇಸ್ಕೊಂತೀನಿ. ಬೈಕ್ ಇಸ್ಕೊಂತೀನಿ. ಆಯ್ತು. ಮತ್ತೆ ಸೌಕರ್ಯ ನಮಸ್ಕಾರ ಸರ್. ನಮಸ್ತೆ. ಫಸ್ಟ್ ನಿಮ್ಮ ಹೆಸರು ಹೇಳ್ಬಿಡಿ. ಮಾರುತಿ ಅಂತ ಸರ್. ಮಾರುತಿ ಅವರು. ಈ ಹಿಂದೆ ನಿಮ್ಮ ಹತ್ರ ಎಮ್ಮೆ ವಿಚಾರಕ್ಕೆ ಬಂದು ಮಾತಾಡ್ಸಿದ್ದೆ ನಾನು, ಮಾರುತಿ ಅವ್ರನ್ನ. ಈಗ ಮತ್ತೆ ಸುಮಾರು ದಿನಗಳ ನಂತರ ಸಿಕ್ಕಿದ್ದೀನಿ ಸರ್. ನಿಮ್ಮ ಭೇಟಿಲಿ ಎಷ್ಟು ಹಸುಗಳಿದಾವೆ ನಿಮ್ಮ ಹತ್ರ? 4 ಹಸು ಇದಾವೆ ಸರ್. ಯಾವ್ಯಾವ್ದು ಇದಾವೆ ಸರ್? ಜರ್ಸಿ ಇದಾವೆ, HF ಇದಾವೆ, ಆಮೇಲೆ HF ಕ್ರಾಸ್ ಐತೆ. ಜರ್ಸಿ ಜರ್ಸಿ ಸರ್. ಇದು ಇವಾಗ ಹಾಕದ್ 3ನೇ ಸೂಲ್ ಸರ್. ಇದು ಹಾಕದ್ 3ನೇ ಸಲ. 3 ಗಬ್ಬ ಸರ್. ಕಂಟ್ರಿ ಅಲ್ಲಣ್ಣ, ದೇಸಿ ತಳಿ ಇದು. ಅಂದ್ರೆ ನಮ್ ಲೋಕಲ್. ಹೌದು ಸರ್. ಓಕೆ ಓಕೆ ಓಕೆ. ಹಂಗಾಗಿ ಒಂದು ಹಾಲು 4-5 ಲೀಟರ್ ಏನೋ ತಗೊಂಡು 6-7 ಲೀಟರ್ ಬರುತ್ತೆ ಸರ್. ಸರ್ ಇನ್ನು 15 ದಿನ ಬೇಕು ಸರ್. ಟೈಮ್ ಐತಿ. ಇನ್ನು 15 ದಿನ. ಏನ್ ರೇಟ್ ಏನ್ ಕಟ್ಬೋದು? 78,000 ಹೇಳ್ತೀವಿ ಸರ್. 78,000. ಇಲ್ಲ ಹತ್ರ ಬಂದ್ರೆ ಒಂದು 60 ಹಿಂಗ ಆಗ್ಬೋದಾ? ಆಗುತ್ತೆ ಸರ್, ಆಗುತ್ತೆ. ಈ ಕಡೆ ಇದು HF ಸರ್. ಇದು HF ಕ್ರಾಸ್ ಇದೆಲ್ಲ ಗಿರ್ಲೆಂಡ್ ನೋಡ್ದಂಗ ಆತಲ್ಲ ಬಸ್ ಇದು. ಇದು ಒಂದು 15 ದಿನ ಬೇಕು ಸರ್. 15 ದಿನ ಬೇಕು ಸರ್. ಇವತ್ತು ನಾನು ಇಲ್ಲೆಲ್ಲ ನೋಡ್ತಾ ಇದ್ದೀನಿ ಹಸುಗಳಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರೋವೇ ಇದಾವೆ ಈ ಮಾರ್ಕೆಟ್ ಅಲ್ಲಿ ಅಲ್ಲ, ಯಾಕಂದ್ರೆ ಪರ್ಮನೆಂಟ್ ನೋಟ್ ಮಾಡ್ಕೊಂಡಿರೋ ಪ್ಲೇಸ್ ಇದು. ಹಂಗಾಗಿ ಒಳ್ಳೆ ಹಸುಗಳನ್ನ ಇಲ್ಲೆಲ್ಲ ಒಳ್ಳೆ ಹಸುನೇ ಬರುತ್ತೆ ಸರ್. ಆಮೇಲೆ ಎಲ್ಲ ಗ್ಯಾರಂಟಿ ಇರ್ತವೆ. ಆಮೇಲೆ ದನಗಳು ಇಲ್ಲೆಲ್ಲ ನೋಡೋದಕ್ಕೆ ಒಂದ್ ಅರ್ಧ ಗಂಟೆ ಕುತ್ಕೊಂಡು ನೋಡ್ಕೊಂಡು ದನಗಳು ತಗೊಂಡು ಖರೀದಿ ಮಾಡ್ಬೋದಲ್ಲ. ಹೌದು ಸರ್. ಈಗ ಅರ್ಜೆಂಟ್ ಆಗಿ ಮಾಡ್ಕೊಂಡು ಅಂತ ಅವಶ್ಯಕತೆ ಇರಲ್ಲ. ನೋಡಿ ಎಲ್ಲವನ್ನು ಮಲ್ತೊಟ್ಟು ಎಲ್ಲ ನೋಡಿ ಕರ ಹಾಕಿದವ ಗಬ್ದವ ಅಂತ ತಿಳ್ಕೊಂಡ್ಬಿಟ್ಟು ತಗೊಂಡ್ ಹೋಗ್ಬೋದು ಸರ್. ಒಳ್ಳೇದಿದೆ. ಏನ್ ರೇಟ್ ಆಗ್ಬೋದು? ಇದಕ್ಕೆ 82,000 ಹೇಳ್ತೀವಿ ಸರ್. 82,000 ಹತ್ರ ಬಂದ್ರೆ ಎಷ್ಟು? 75 ಹಿಂದೆ ಮುಂದೆ ಬಂದ್ರೆ ಬಿಡ್ತೀವಿ ಸರ್. ಆಯ್ತು ಸರ್, ಆಯ್ತು. ಇದು ನೋಡಿ ಸರ್, ಇದು HF ಸರ್. ಇದು HF ಅಲ್ಲಿ ಕೋಡ್ ಇದೆ. ಇನ್ನು ಒಂದು ವಾರ ಬೇಕು ಸರ್. ಒಂದು ವಾರನಾ? ಗುಡ್ 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 ಗುಡ್, ನೈಸ್. ಎಷ್ಟು ಇದು ಒಂದು 8-9 ಲೀಟರ್ ಬರ್ಬೋದು ಸರ್. ಇದು ಸೂಲ್ ಎಷ್ಟನೇ? ಈಗ ಹಾಕದ್ 3ನೇ ಸರ್. ಇದು 3ನೇ ಸರ್. ಇಲ್ಲ ಮೇವು ಸದ್ಯಕ್ಕಿಲ್ಲ, ನೀವು ಒಣ ಮೇವು. ಅವ್ರ ಕಡೆ ಹೋದಾಗ ಹಸಿ ಮೇವು ಬಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಚೆನ್ನಾಗುತ್ತೆ ಸರ್. ನಮ್ಮಲ್ಲಿ ಇದೆ ಬತ್ತುಲ್ಲ ಬಿಟ್ರೆ ಬೇರೆ ಏನೋ ಹಾಕಲ್ಲ ಸರ್. ಸಿಗೋದಿದೆ ಹುಲ್ಲೆ ಅಂತ. ಸರಿ ಸರಿ. ಹಂಗಾಗಿ ಇದು ಕಂಟ್ರಿ ಕ್ರಾಸ್ ಸರ್. ಇದು ಇದು ಅಂದ್ರೆ ಟೈಮ್ ಐತೆ ಸರ್. ಇನ್ನೊಂದು ತಿಂಗಳು ಟೈಮ್ ಇದೆ. ಇದು ತಿಂಗಳು ಟೈಮ್ ಐತೆ ಸರ್. ತಿಂಗಳು ಟೈಮ್ ಐತೆ. ಎಷ್ಟು ಆಗ್ಬೋದು ಆದ್ರೆ ಸರ್? ಇದು 64,000 ಹೇಳ್ತೀವಿ ಸರ್. 64. ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿ ನನಗೆ ಹಸುಗಳ ಮಾಹಿತಿ ಕೊಟ್ರಿ. ನಿಮ್ ನಂಬರ್ ಏನಾದ್ರು ಕೊಡ್ಲಿಕ್ಕೆ ಆಗುತ್ತಾ? ಹೇಳ್ತೀನಿ, ಹೇಳಿ. 96 20 80 87 64. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಬ್ರದರ್? ಕಾರ್ತಿಕ್ ಸರ್. ಕಾರ್ತಿಕ್. ಎಷ್ಟು ವರ್ಷದಿಂದ ಈ ಕಡೆ ಇದೀರಿ ನೀವೆಲ್ಲ? ಸರ್ 3 ವರ್ಷ ನಮ್ಮವು. ಹೌದಾ? ಹಸುಗಳು 3 ಇದಾವೆ. ನೀವು ಎಷ್ಟು ದಿನದಿಂದ ಇಲ್ಲಿಗೆ? ಸರ್ ನಾವೊಂದು 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು. ವೆರಿ ಗುಡ್. ಕಾರ್ತಿಕ್ ಮಾಡ್ತೀವಿ ಸರ್. ನಮ್ಮ ಅಪ್ಪಾಜಿ ಜೊತೆ ನಾನು ಸರ್. ಹೌದ್ರಾ? ಅವೆಲ್ಲ ಓಕೆ. ನಿಮ್ಮ ಹತ್ರ ಇರೋದು 3 ಹಸುಗಳಿದಾವೆ. ಅಲ್ಲೊಂದು 8 ವರ್ಷ, ಇಲ್ಲೊಂದು 3 ಇದಾವೆ. ಓಕೆ, ನೋಡೋಣಪ್ಪ. ಇದು ಫಸ್ಟ್ ಒಂದಿದೆ, ಹಂಗೆ ಸ್ವಲ್ಪ ಮಾಹಿತಿ ನೀವೇ ಕೊಡ್ತೀವಿ. ಹಾಕಿದ್ರೆ 2ನೇ ಸೂಲ್ ಸರ್. ಜರ್ಸಿ ಕ್ರಾಸ್. ಎಲ್ಲ ಲೋಕಲ್ ಸಾ ಇವು. ಲೋಕಲ್. ಅಲ್ಲಿ ಏನೋ ಇದೆ, ಹೆಂಗೆ? ಕಡೆಯಲ್ಲ ಸಾ ಇದು. ಕಡೆ ಅಲ್ಲ, ಹೊಸಬಾಯಿ. ಸ್ವಲ್ಪ ಈ ಕಡೆ ಹಿಂಗೆ ಸರ್ಸ್ ಅಷ್ಟೇ. ಎಲ್ಲ ಲೋಕಲ್ ಸಾ. ನಿನ್ನೆ ಬಂದಿದ್ದಾವೆ ಇವು. ಹೊಸ ಬ್ಯಾಚ್. ಆಯ್ಕೆ ಮಾಡ್ಕೊಂಡ್ ಬರ್ತೀರಲ್ಲ ಹಳ್ಳಿಗಳೆಲ್ಲ ತಿರುಗಾಡ? ರೈತರ ಮನೆ ಸಾ ಇವೆಲ್ಲ ಇವು. ಓಕೆ, ಏನ್ ರೇಟ್ ಕಟ್ಟಿದ್ರಿ ಇದಕ್ಕೆ? ಸಾ ಇವೆಲ್ಲ 78ರಿಂದ ಸ್ಟಾರ್ಟ್ ಆಗುತ್ತೆ ಸಾ ಇದು. ಸ್ವಲ್ಪ ಮೈಕ್ ಮೇಲೆ ಹತ್ರ. 78ರಿಂದ ಸ್ಟಾರ್ಟ್ ಆಗುತ್ತೆ ಸಾ ಇವು. 78ರಿಂದ ಸ್ಟಾರ್ಟ್ ಆಗುತ್ತಾ? ಹೆಚ್ಚು ಕಡಿಮೆ ಆಗುತ್ತೆ. ಇದು HF ಕ್ರಾಸ್ ಸಾ ಇದು. HF ಕ್ರಾಸ್ ರೆಡ್ ಮಿಕ್ಸ್ ಅಲ್ಲ? ರೆಡ್ ಇದು. ಎಷ್ಟು ಸೂಲು ಅಲ್ಲಿಂದ? ಇದು ಹಾಕಿದ್ದು 2ನೇ ಸೂಲ್ ಸಾ. 2ನೇ ಸೂಲು. ಹಾಲು ಒಂದು 5 ಲೀಟರ್ ಸಾ. ಇದು ಒಂದು 7ರಿಂದ 8 ಲೀಟರ್ ಬರುತ್ತೆ ಸಾ ಇದು. 8 ಲೀಟರ್ ಬರುತ್ತೆ. ಸರಿ ಸರಿ.
ಇದು ಹೊಸಬಾಯಿನ ಹೊಸಬಾಯಿ. ಓಕೆ, ಈ ಕಡೆ ಅದು ಹೊಸಬಾಯಿ ಸಹ ಇದು. ಹ್ಮ್. ಕಡೆಯಲ್ಲೂ ಹೊಸಬಾಯಿ ಸಹ ಇದು. ಹಾ. ಇವೆಲ್ಲ ನಿನ್ನೆ ಬಂದಿದ್ದಾವ ಸಹ ಇವೆಲ್ಲ. ಓಕೆ ನೈಸ್. ರೈತರ ಮನಿ ಸಹ ಇವೆಲ್ಲ ಲೋಕಲ್. ಅಂದ್ರೆ ನಾವು ಒಂದ್ 4-5 ಲೀಟರ್ ಮೇಲೆ ತಕೋಬಹುದು, ಅಂದ್ರೆ ಒಂದ್ ಹೊತ್ತಿಗೆ 5 ಲೀಟರ್ ಮೇಲೆ ತಕೋಬಹುದು. ಎಷ್ಟು ಸಹ ಇದು ಒಂದು 6 ರಿಂದ 7 ಲೀಟರ್ ಬರ್ತಾವ ಸಹ ಇವು ಎರಡು. ಇವೆರಡಾ? ಸಹ ಎಲ್ಲ ಒಂದೇ ಇವು. ಹಾ. ಒಂದೇ ಜಾಗ ಸಹ ಒಂದೇ ಲೈನ್ ಇವು. ಅದೇ ಆಯ್ತು ಬಸ್. ರೇಟ್ ಆದ್ರೆ ಇದಕ್ಕೆ ಲಾಸ್ಟ್ ಫೈನಲ್ ಏನೋ ಮಾಡ್ಬೋದು. ಇವೆಲ್ಲ ಫೈನಲ್ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ನಾವು. ಓಕೆ, ಅವ್ರು ಇಲ್ಲಿ ಎದುರು ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ನಾವು. ನಂಬರ್ ಒಂದು 8792 8792 355 355 933 933 933. ಓಕೆ, ಥ್ಯಾಂಕ್ ಯು. ಬಂಧುಗಳೇ, ನೋಡ್ತಾ ಇದ್ರಿ ಇನ್ನೊಂದು ಬ್ಯಾಚ್ ಏನ್ ಸೇಲರ್ಸ್ ಇದಾರೆ ಇವರೆಲ್ಲ. ಇವ್ರ ಹತ್ರ ಹೆಸರು ಮಂಜಣ್ಣ. ನಮಸ್ಕಾರ, ಆರಾಮಿದ್ದೀರಿ? ಅಂದಾಗೆ ನಿಮ್ಮ ಹತ್ರ ಎಷ್ಟಿದಾವಪ್ಪ ಬ್ರೀಡ್? 6 ಇದಾವೆ. ಓಕೆ, ಯಾವ ಹಸುಗಳು, ಯಾವ ಜಾತಿ ಹಸುಗಳು ಹೆಚ್ಚಿದೆ? ಜರ್ಸಿ, ಕ್ರಾಸ್ ಬೀಡ್, ತಳಿ, ಸಾಯಿವಾಲ್, ಗಿರ್ ಕ್ರಾಸ್ಗಳು ಇದಾವಲ್ಲ. ಈಗ ಇಲ್ಲಿರ್ತಕ್ಕಂಥ ಹಸುದು ಏನ್ ಮಾಹಿತಿ? ಎಷ್ಟನೇ ಸೂಲು ಹಲ್ಲು ಅಣ್ಣ? ಇದು ಕರ ಹಾಕಿರ 3ನೇ ಕರ ಸರ್. ಇದು ಕರ ಹಾಕಿದ್ರಣ್ಣ? ಇನ್ನೊಂದು ವಾರ 10 ದಿವಸ ಬೇಕು ಕರ ಹಾಕಕ್ಕೆ. ವಾರ 10 ದಿವಸ. ಹತ್ರ ಹಿಡ್ಕೊಂಡ್ಬಿಡ್ರಿ ಮೈಕ್ ಒಂದ್ ನಿಮಿಷ. HF ಕ್ರಾಸ್ ಅಲ್ಲಿ ಅಲ್ಲ ಇದು? ಹೆಚ್ಚಪ್ ಸರ್ ಇದು. ಇನ್ನು ವಾರ 10 ದಿವಸ ಬೇಕು ಸರ್ ಕರ ಹಾಕಕ್ಕೆ. ವಾರ 10 ದಿವಸ. ಹಾಲ್ ಮಾತ್ರ ಒಂದ್ 10 ಲೀಟರ್ ಮ್ಯಾಲ ಬರುತ್ತೆ. 10 ಲೀಟರ್ ಮೇಲೆ ಐತೆ ಅಲ್ಲ? ಅಡರ್ ಹೆಂಗಿದೆ ಅದು? ಹೊಸಬಾಯಿ ಇದಾನೆ. ಹೊಸಬಾಯಿ ನಮ್ ಲೋಕಲ್ ದನ ಅಂದ್ರೆ. ಓಕೆ, ಇಳಿಯಕ್ಕೆ ಏನ್ ಟೈಮ್ ಅಂದ್ರೆ? ಇನ್ನೂ ಒಂದು 8 ರಿಂದ 10 ದಿವಸ ಬೇಕು. 10 ದಿವಸ ಬೇಕು. ಬಂಧುಗಳೇ, ಇದು ಮಾಹಿತಿ ಹಸುವಿನ ಬಗ್ಗೆ ನಿಮ್ಗೆ ಕೊಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನೀವು ಕೂಡ ನೇರವಾಗಿ ಬಂದ್ರೆ ಒಳ್ಳೇದು, ಉತ್ತಮ. ವಿಡಿಯೋದಲ್ಲಿ ನೋಡ್ಬೋದು, ನೋಡಿದ ನಂತರ ನಿಮ್ಗೆ ಆಯ್ಕೆ ಮಾಡ್ಕೊಳ್ಳಿ, ನೇರವಾಗಿ ಬಂದ್ರೆ ಒಳ್ಳೇದು. ಇದು ಅಡರ್ ಮೇಲಿರೋಂಥದ್ದು. ಓಕೆ, ಎಷ್ಟನೇ ಸೂಲು ಹಲ್ಲು ನೋವಪ್ಪ? ಸರ್ ಇದು 3ನೇ ಕರ ಸರ್. ಇದು 3ನೇ ಕರನಾ? ಇದು ಹೆಚ್ಚಪ್. ಗಬ್ಬದ ಇದಾವಲ್ಲ ಆಲ್ಮೋಸ್ಟ್? ಇದು ಗಬ್ಬ ಸರ್, ಗಬ್ಬ. ಓಕೆ, ಇನ್ನೊಂದ್ 3-4 ದಿವಸ ಬೇಕು ಸರ್ ಕರ ಹಾಕಕ್ಕೆ. ಹಾಲು ಏನ್ ತಗೋಬೇಕಾಗಂದ್ರೆ ಹಾಲು ಒಂದ್ 8-9 ಬರುತ್ತೆ ಇದು. 8-9. ಹ್ಞೂ ಸರ್. ಓಕೆ, ರೇಟ್ ಕಟ್ಟಿದ್ರೆ ಎಷ್ಟು ಕಟ್ಬೋದು? ರೇಟ್ ಇದಕ್ಕೆ ಒಂದು 75,000 ಹೇಳ್ತೀವಿ. ಒಂದು 70,000 ಬಂದ್ರೆ ಕೊಡ್ತೀವಿ ಸರ್. ಆಯ್ತಪ್ಪ, ಆಯ್ತು. ಒಂದ್ಸತಿ ನಮ್ಮ APMC ಬರ್ರಪ್ಪ, ನೋಡ್ರಿ ಮಾರ್ಕೆಟ್ ಹೆಂಗಿದೆ ಅಂತ ಒಂದು ಐಡಿಯಾ ಚೆನ್ನಾಗಿ ಸಿಗುತ್ತೆ. ಸಾಯಿವಾಲ ಮಿಕ್ಸ್ ಸರ್ ಇದು. ಸಾಯಿವಾಲ ಮಿಕ್ಸಾ? ಓಕೆ. ಇದು ಒಂದು 20 ದಿವಸ ಬೇಕು ಸರ್ ಕರ ಹಾಕಿದ್ದು. ಒಂದು 10 ದಿವಸ ಬೇಕಲ್ಲ? ಬೇಕು ಸರ್. ಒಂದು 15 ರಿಂದ 20 ದಿವಸ ಬೇಕು ಸರ್. ಬೇಕು. ಎಲ್ಲ ಜಾತಿಯ ಹಸುಗಳಿದಾವೆ, ಹಂಗಾಗಿ ತಗೊಳ್ಳೋದು ಒಂದ್ಕಿಂತ ಒಂದು ನಾವು ನೋಡ್ಕೊಂತ ಖುಷಿ ಅನ್ಸುತ್ತೆ. ಗಂಧಗಳು ಏನ್ ಚಂದ ಇದ್ರೆ ಏನ್ ರೇಟ್ ಆಗ್ಬೋದು ಬಸ್ ಇದು? ಸರ್ ಇದಕ್ಕೆ 82 ಹೇಳ್ತೀವಿ. ಒಂದು 75 ಬಂದ್ರೆ ಕೊಡ್ತೀವಿ ಸರ್. ಕೊಡ್ತೀರಿ. ಹಿಂಗೆ ನೆಕ್ಸ್ಟ್ ಇದು ಜರ್ಸಿ ಸರ್. ಇದು ಜರ್ಸಿ ಇನ್ನು 6 ಇದೆ. ಮಟ್ಟ ತಿಟ್ಟ ಇದೆ ಸರ್. ಹಾಗೆ ಹೌದು. ಇದು ಕರ ಹಾಕಕ್ಕೆ ಇದು ಒಂದು ವಾರ 10 ದಿವಸ ಬೇಕು ಸರ್. ಇದು ಪರವಾಗಿಲ್ಲ, ಇದು ಅಡರ್ ಮಾಡ್ತಾ ಇದೆ. ಕಾಂಪ್ಯಾಕ್ಟ್ ಇದೆ ಅಡರ್. ಇನ್ನು ನಾವು ತೋರಿಸಿರೋದ್ರಲ್ಲಿ ಯಾವುದು ಕೂಡ ಜೋಲ್ಗೆ ಹೆಚ್ಚಲಿಲ್ಲ. ಆಲ್ಮೋಸ್ಟ್ ಕಾಂಪ್ಯಾಕ್ಟ್ ಅಡರ್ ಇರತಕ್ಕಂಥ ಹಸುಗಳನ್ನ ನೋಡ್ತಾ ಇದೀವಿ. ಯಾಕಂದ್ರೆ ಇದು ಕೊನೆ ತನಕನೂ ನಡಿಬೇಕಾಗಿರ್ತಕ್ಕಂಥ ಕಾರಣ. ಹಂಗಾಗಿ ಬೋಡಿ ಇದು ಗಬ್ಬ. ಜರ್ಸಿ ಬೋಡಿ ಲೆಂತ್ ಇದೆ, ಒಳ್ಳೆ ಲೆಂತ್. ಕ್ರಾಸಲ್ಲಿ ಇರ್ತಕ್ಕಂಥ ಬಿಡಿ ಈ ತರ ಸಣ್ಣ ಕೊಟ್ಟಿಗೆಗಳಿದ್ರೆ ಸೆಟ್ ಆಗುವಂತ ಹಸುಗಳು ಇವೆಲ್ಲ. ಓಕೆ, ಇದು ಎಷ್ಟನೇ ಸೂಲ್ ಅಂದ್ರಲ್ಲ? ಇದು 3ನೇ ಕರ ಸರ್ ಹಾಕಿದ್ರೆ. ಇದು ಒಂದು 10 ದಿವಸ ಬೇಕು ಸರ್. ಇದನ್ನು ನೈಸ್. 10-12 ದಿವಸ ಬೇಕು ಇಳಿಯಕ್ಕೆ ಗಬ್ಬ. ಇದೊಂದು ಎಷ್ಟು 55-60 ಎಷ್ಟೇ ಆಗ್ಬೋದು ಸರ್? ಇದಕ್ಕೆ 68 ಹೇಳ್ತೀವಿ ಸರ್. ಒಂದು 60,000 ಬಂದ್ರೆ ಕೊಡ್ತೀವಿ ಸರ್. ಓಕೆ, 60. ಇದು ಕ್ರಾಸ್ ಬೀಡ್ ಸರ್. ಇದು ಕ್ರಾಸ್ ಬೀಡ್ ಕಂಟ್ರಿ ಜವಾರಿ ಮಿಕ್ಸ್ ಇದೆ. ಹೊರಗಡೆ ಮೇಯಿಸ್ಲಿಕ್ಕೆ ಏನು ಅಡ್ಡಿಲ್ಲ ನೋಡಪ್ಪ. ಹಿಂಗಿದ್ದಾಗ ಆರಾಮ ಖುಷಿಯಿಂದ ಮೇಯಿಸ್ಕೊಂಡು ಹೋಗ್ಬೋದು. ಇದು ಒಂದು 5-4 ಬರುತ್ತೆ ಸರ್ ಹಾಲು. ಹೌದಾ? ಓಕೆ, ಏನ್ ರೇಟ್ ಕಟ್ತೀರಪ್ಪ? ಸರ್ ಇದಕ್ಕೆ 58,000 ಹೇಳ್ತೇವೆ. ಒಂದು 50,000 ಬಂದ್ರೆ ಕೊಡ್ತೀವಿ ಸರ್. ಸೂಲ್ 2ನೇದು 3ನೇದು? ಇದು 3ನೇ ಕರ ಸರ್. 3ನೇ ಕರ. ಸರಿ, ಇದು ಹಾಲಿಂದ? ಹಾಲಿನ ಸರ್. ಅದು ಇಲ್ಲೊಂದು ಹಾಲಿಂದ ಇದೆ ಬರ್ರಿ. ಹಾಲು ಕರು ಕರ ಹಾಕಿ 3 ದಿವಸ ಸರ್. ಇದು 3 ದಿವಸ ಆಗಿದೆ ಕರ ಹಾಕಿ. ಸರಿ, ಅದೇ ಕರ ಸರ್, ಓರಿ ಕರ. ಇದು ಓರಿ ಕರ ಬಿತ್ತಾ? ಗಿಬ್ದಲ್ಲಿ ಏನ್ ತಗೊಂಡ್ರಪ್ಪ? ಸಾಲ ಹಿಂಡಿದಾರ. ಎಷ್ಟು ಸಿಗ್ಬೋದು? ಏನ್ ಸರ್? ಎಷ್ಟು ಸಿಗ್ಬೋದು ಗಿಬ್ದಲ್ಲಿ? ಎಷ್ಟು ಸಿಕ್ಕಿದೆ? ಒಂದು 4 ಲೀಟರ್ ಬಂದ ಸರ್. ಇದು 4 ಲೀಟರ್ ಅಂದ್ರೆ ಒಂದು 6-7 ಲೀಟರ್ ಬರುತ್ತೆ ಸರ್ ಬರ್ಬೋದು ಅಂತ. ಓಕೆ ಬಸ್. ಓಕೆ, ಇಷ್ಟೆಲ್ಲ ನಿಮ್ಮ ಹಸು ನಂಬರ್ ಇವ್ರದ್ದು ಏನಾದ್ರು ಕೊಡ್ತೀನಪ್ಪ? 73 38 38 02 02 94 94 31 31. ನಿಮ್ ಪೂರ್ತಿ ಹೆಸರು ಹೇಳ್ಬಿಡ್ರಿ. ಮಂಜುನಾಥ. ಸೌಕರ್ಯ ರೇಟ್ ಏನಾಗ್ಬೋದು? ಆದ್ರೆ ಇದು 52,000 ಹೇಳ್ತೀವಿ. ಒಂದು 43-44 ಬಂದ್ರೆ ಕೊಡ್ತೀವಿ ಸರ್. ಗುಡ್. 7-6 ಲೀಟರ್ ಬಂದೇ ಬರುತ್ತೆ ಸರ್ ಹಾಲು. ಹೌದಾ? ಹ್ಞೂ ಸರ್. ಪರವಾಗಿಲ್ಲ, ಹೋಗ್ಲಿ ಬಿಡಿ. ಒಂದ್ ರೇಟ್ ಹೇಳಿದೆಪ್ಪ, ವ್ಯಾಲ್ಯೂಬಲ್ ಪ್ರೈಸ್. ನಾನು ಒಪ್ಕೊಂತೀನಿ.
ಪರವಾಗಿಲ್ಲ. ಹಿಂಗೆ ಸ್ವಲ್ಪ ರೈತರಿಗೂ ಕೂಡ ಧೈರ್ಯ ನಡಿ ನೋಡ್ಬೋದು ಅತ್ಲಾಗ ಹೆಂಗೋ ಏನೋ ಐತ ಅಂತ ಅನ್ಬೇಕು. ಹಸುಗಳು ಕೊಟ್ಟಾಗ ಅವ್ರಿಗೂ ಖುಷಿ ಅನ್ಸ್ಬೇಕು ಮುಂಜಾನೆ. ಈ ತರ ಮಾರ್ಕೆಟ್ ನಮ್ಮ ಕರ್ನಾಟಕದಾಗ ಎಲ್ಲಿಲ್ಲ ಸರ್. ನಮ್ಮ ಇಂಡಿಯಾದಲ್ಲೇ ಈ ತರ ಫೆಸಿಲಿಟಿ ಐತೆ. ಹೌದು. ಚೆನ್ನಾಗೈತಿ ಇಲ್ಲಿ ವ್ಯವಸ್ಥೆನೇ ಚೆನ್ನಾಗೈತೆ ಸರ್. ಸುಮ್ಮನೆ ಹೊರಗಡೆಯಿಂದ ದಾವಣಗೆರೆ ಹಂಗ ಹಿಂಗೆ ಅಂತ ಯಾವ ಮೋಸ ಇಲ್ಲ, ಮಜಾ ಇಲ್ಲ ಸರ್. ಎಲ್ಲ ಕರೆಕ್ಟ್ ಮಾಲಿಕ್ ತಕ್ಕಂತೆ ವ್ಯಾಪಾರ ಇರ್ತವೆ, ಮಾಲಿಕ್ ತಕ್ಕಂತೆ ರೇಟ್ ಇರ್ತದ ಸರ್. ಹಂಗಾಗಿ ಇನ್ನೊಂದು ಕರನೇ ಬೇರೆ ಆಕಳನೇ ಬೇರೆ ಕೆಲವು ಸಂತಿಗೊಳಗ ಹಂಗ ಮಾಡ್ತಾರ ಸರ್. ಇಲ್ಲಿ ಆ ತರ ಏನು ಇಲ್ಲ. ಅದೇ ಕರ ಅದೇ ಹಸು ಓಪನ್ ಇದೆಯಲ್ಲ ಅಣ್ಣ. ಮತ್ತೆ ಇನ್ನೇನು ಓಪನ್ ಸಿಗಟ್ ಒಂದಿನದಲ್ವಲ್ಲ ಇದು, ಹಂಗಾಗಿ. ಯಾಕಂದ್ರೆ ಒಂದಿನದಾದ್ರೆ ನಡಿ ಏನೋ ಮಾಡಿ ಹೋಗೋಣ. ಇಲ್ಲ ಸರ್, ಶಾಶ್ವತವಾಗಿರೋದಲ್ಲ ಸರ್. ಹಂಗ ತರ ಮೋಸ ಗಿಸ ಏನು ಮಾಡಂಗಿಲ್ಲ ಸರ್. ಹೌದು, ಯಾಕಂದ್ರೆ ಇನ್ನೊಬ್ರು ಹಂಗ್ ಮಾಡ್ತಿದ್ರೆ ನೀವೇ ಬೈದ್ ಹೇಳ್ಬಿಡ್ತೀರಾ, ಹೆಂಗ್ ಮಾಡ್ಬೇಡ ಯಾಕಂದ್ರೆ ಅಂತೀರಿ ನೀವು. ಅದು ಸರಿ ಬಿಡಿ. ಮತ್ತೆ ಯಾವ್ದಿದೆ ಅಣ್ಣ ನೋಡ್ಬಿಡೋಣ. ಇವ್ರು ನೋಡಿದ್ರೆ ಸುಮಾರು ಇವ್ರ ಪರವಾಗಿ ನನಗ್ ಫೋನ್ ಬಂದಿದ್ವು. ಏನಂದ್ರೆ ಇವ್ರು ಇಟ್ಕೊಂಡಿದ್ದು ಒಂದು ಗಿರಸು ನನಗ್ ಕೊಡ್ಸಿ ಅಣ್ಣ ಅಂತೇಳಿ. ಮಾರ್ಕೆಟ್ ರಾಣೆಬೆನ್ನೂರು ಮಾರ್ಕೆಟ್ ಅಲ್ಲಿ ಒಳ್ಳೆ ಫೇಮಸ್ ಆಗಿತ್ತು ಅಣ್ಣ. ಅಣ್ಣ ಸ್ವಲ್ಪ ಹತ್ರ ಮೈಕ್ ಹಿಡ್ಕೊಳ್ರಿ. ಹಿಂಗ್ ಹಿಡ್ಕೊಳ್ರಿ. ಅಣ್ಣ ಈ ತರ ಕೇಳಿ ಸ್ವಲ್ಪ ಹಿಂಗ್ ಶರ್ಟಿಗೆ ಹಾಕ್ತಾರೆ. ಹಂಗಷ್ಟೇ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಪೂರ್ತಿ ಅಣ್ಣ? ಮಹೇಂದ್ರಪ್ಪ. ಮಹೇಂದ್ರ ಅಣ್ಣ. ನಿಮ್ಮ ಹತ್ರ 3 ಹಸುನ ಎಷ್ಟಿದೆ? 2 ಹಸು 1 ಎಮ್ಮೆ ಇದೆ. 2 ಹಸು 1 ಎಮ್ಮೆ ಇದೆ. ಓಕೆ, ಎಮ್ಮೆ ಸ್ಪೆಷಲ್ ಆಯ್ತು. ನೋಡೋಣ ಎಷ್ಟು ಯಾವ ಜಾತಿ ಯಾವ ಇದು ಜರ್ಸಿ ನಕಲ್ ಮಣಕ ಕ್ರಾಸ್ ಇದೆಯಲ್ಲ. ಕ್ರಾಸ್ ಇನ್ನು ಫಸ್ಟ್ ಸಲದು ಫಸ್ಟ್ನೇ ಸಲ ಸ್ವಲ್ಪ ಜಮ್ಮಿದೆ. ಕರ ಹಾಕಿ ಹೋಗುತ್ತದು. ಅಣ್ಣ ಈಗ ಹಾಲು ಒಂದು 4-5 ಲೀಟರ್ 5 ಲೀಟರ್ ಬರುತ್ತೆ ಹಾಲು. ಬರುತ್ತೆ ಅಂತೀರಾ? 5 ಲೀಟರ್ ಬರುತ್ತೆ. ಜರ್ಸಿ ಕ್ರಾಸ್ 4 ಪಡ್ಡೆ. ಅಡ್ಡಿ ಇಲ್ಲ ಅಣ್ಣ, ಪರವಾಗಿಲ್ಲ. ಒಳ್ಳೆ ಹಸು ಇದೆ. ಒಂದು ಫಸ್ಟ್ ಲ್ಯಾಕ್ಟೇಷನ್ ಅಂತೀರಿ. ಒಂದ್ ರೇಟ್ ಏನ್ ಕಟ್ಟಿದ್ರಿ? ರೇಟ್ ಇದಕ್ಕ 65,000 ಹೇಳ್ತಾವಣ್ಣ. ಒಂದು 60 ಒಂದೇ ಕೊಡ್ತೀರಾ? ಸರಿ. ಪಕ್ಕದಲ್ಲಿ ಅಣ್ಣ ಇದು HF ಕ್ರಾಸ್. ಅದು HF ಕ್ರಾಸ್ ಕಂಟ್ರಿಯಲ್ಲಿ ಇದೆ. ಸೊ ಲೆಂತ್ ಇದೆ, ಒಂದು 7 ಅಡಿ ಫೂಟ್ ಇದೆ ರೀ. ಇದೆ 7 ಅಡಿ 4.5 ಅಡಿ ಹೈಟ್ ಬರುತ್ತೆ. ಇದೆ. ಇದು ಎಷ್ಟನೇ? 2ನೇದ ಅಣ್ಣ? ಇದು 3ನೇ ಕರ ಹಾಕಿರಿ. 3ನೇದಾ? ಓಕೆ. ಗಬ್ಬ ಒಂದು 10-15 ಟೈಮ್ ಐತೆ. ಓಕೆ. ನಾವೊಂದು ಹಾಲು 5 ಲೀಟರ್ ಮೇಲೆ ತಗೋಬೋದಾ? 6-7 ಬರುತ್ತೆ. 6-7 ಬರುತ್ತೆ. ಏನ್ ರೇಟ್ ಕಟ್ಟಿದ್ರಿ ಅಣ್ಣ? ಇದಕ್ಕೆ 75,000 ಹೇಳ್ತೇವೆ. 75,000. ಒಂದು 70,000 ಬಂದ್ರೆ ಕೊಡ್ತೀವಿ. 70,000 ಬಂದ್ರೆ ಕೊಡ್ತೀವಿ. ಸರಿ ಅಣ್ಣ, ಸರಿ. ಓಕೆ, ವೆರಿ ನೈಸ್. ಚಂದ ಇದೆ. 70,000ಕ್ಕೆ ಬಂದಾಗ ಅಡ್ಡಿಲ್ಲ. ನೋಡ್ಕೊಳ್ರಿ ಬಂದು. ಇದು ನನ್ನ 4 ಎಮ್ಮೆ. 4 ಎಮ್ಮೆನಾ? 4 ಇದೆ. ವೆರಿ ನೈಸ್. ಇದು ಫಸ್ಟ್ ಪಡ್ಡಿ. ಎಮ್ಮೆ ಪ್ರಿಯರು ತುಂಬಾ ಜನ ಇದಾರೆ, ಹಂಗಾಗಿ ಫಸ್ಟ್ ಪಡ್ಡಿದು ಎಮ್ಮೆ. ಯಾವ್ದು ಜವಾರಿ ಬರ್ತಾ? ಜವಾರಿ ಎಮ್ಮೆ ಇದೆ. ಜವಾರಿ ಎಮ್ಮೆ ಸೂಲು ಮೊದಲನೇದು. ಹಾಗಾಗಿ 4 ಇರ್ತಕ್ಕಂಥದ್ದು ಜವಾರಿ ಪಡ್ಡಿ ಎಮ್ಮೆ ಐತಿ. ನಮ್ಗೆ ಎಮ್ಮೆ ಹಾಲು ಗೊತ್ತಾಗ್ಬಿಡ್ತಂತ 2 ಲೀಟರ್ ಬಂದ್ರೆ ದೊಡ್ಡ 2 ಅಥವಾ 3 ಲೀಟರ್ ಸಿಗ್ಬೋದು ಅಂತ. 2 ಲೀಟರ್ ಬರುತ್ತೆ ಫಸ್ಟ್. ಹಂಗೆ. ಇದು ರೇಟ್ ಏನ್ ಕಟ್ಟಿದ್ವಿ? 55,000 ಹೇಳ್ತಂದ. 50,000 ಕೊಡ್ತೀವಿ. ಹೌದಾ? ಸರಿ. ಇದು ಮಹೇಂದ್ರಣ್ಣ ಹತ್ರ ಇರುವಂತದ್ದು ಹಸುಗಳ ಮಾಹಿತಿ. ಫೋನ್ ನಂಬರ್ ಹಂಗೆ ಅಣ್ಣ? 99 457 97 235. ಓಕೆ, ಮಹೇಂದ್ರಣ್ಣ ನಂಬರು. ಯಾರಿಗೆ ಆಸಕ್ತಿ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೊಟ್ಟಿದ್ದೀನಿ. ಎಮ್ಮೆ ಆಗಿರ್ಬೋದು ಅಥವಾ ಅವ್ರ ಹತ್ರ ಇರ್ತಕ್ಕಂಥ ಹಸುಗಳಾಗಿರ್ಬೋದು ಅಣ್ಣ. ಥ್ಯಾಂಕ್ ಯು ಅಣ್ಣ. ಇದಾ ಸೂಪರ್ ಆಗಿತ್ತಲ್ಲ ಸೌಕರ್ ಇದು. ಮಹೇಂದ್ರಣ್ಣ ಬಾ ಅಣ್ಣ. ಮಣಕನ ಹೆಂಗಿದು? ಇದು ರೆಡ್ HF. ಅದು ರೆಡ್ ಏನೋ ಅಲ್ಲ, ಎರಡಲ್ಲ. ಏ ಅಣ್ಣ ಪರವಾಗಿಲ್ಲ. ಲೆಂತ್ ಮೊದಲನೇದಲ್ಲ ಸೂಲ್ ಇದು? ಎರಡಲ್ಲ, ಮೊದಲನೇ ಸೂಲು. ಅದಕ್ಕೆ 85,000 ಹೇಳ್ತೀವಿ. 85. 80 ಕೊಡ್ತೀವಿ. ಮೊದಲನೇ ಸೂಲ್ದಲ್ಲ ಪಡ್ಡೆ? ಎರಡಲ್ಲ. ನೋಡ್ರ ಮರೆ ಯಾರಿಗ ರೆಡ್ ಏನ್ ಬಾರಿ ಕೇಳ್ತೀರಾ ನನಗೆ? ರೆಡ್ HF ಕಾಂಟ್ಯಾಕ್ಟ್ ಮಾಡ್ರಿ. ಒಂದು 80 ಸಮಥಿಂಗ್ ಹೇಳಿದಾರೆ. ಅದ್ರೊಳಗೆ ಮಾಡ್ಕೊಳ್ತೀರಾ, ವ್ಯಾಪಾರ ಮಾಡ್ಕೊಳ್ಳೋದು ನೋಡ್ರಿ. ಗಿಡರೆಲ್ಲ ಕಂಪ್ಯಾಕ್ಟ್ ಇದೆ. ಒಂದು ಬ್ರೀಡಿಂಗ್ ಮಾಡಿಸಿದವ್ರಿಗೆ ಏನು ಅಡ್ಡಿ ಇಲ್ಲ, ಚೆನ್ನಾಗಿದೆ. ಸರಿ ಮಹೇಂದ್ರ, ಮಾಲ್ ಸೂಪರ್ ಇದೆ ಮಾಲ್. ವಾರದ 7 ದಿನಗಳು ನಡೆಯುವಂತಹ ಮಾರ್ಕೆಟ್ಗಳಲ್ಲಿ ದಾವಣಗೆರೆ APMC ಮಾರ್ಕೆಟ್ ಕೂಡ ಒಂದು. ಅದರಲ್ಲಿ ಅತಿ ಹೆಚ್ಚು ಹಸುಗಳು ಸಿಗುವಂಥದ್ದು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹಾಗಾಗಿ ಈ ಹಸುಗಳು ನಿಮ್ಗೆ ಏನಾದರೂ ಬೇಕು ಅಂದರೆ ದಯವಿಟ್ಟು APMCಗೆ ಹೋಗಿ ಒಳ್ಳೆ ಹಸುಗಳನ್ನು ಚಾಯ್ಸ್ ಮಾಡ್ಕೊಳ್ಳಿ. ನಮ್ಮ ದಾವಣಗೆರೆ ಮಾರ್ಕೆಟನ್ನು ಬೆಳೆಸಿ ಉಳಿಸಿ ಅಂತೇಳ್ಬಿಟ್ಟು ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ನೀವು ಹಸು ಖರೀದಿ ಮಾಡಿ ಬಿಡಿ, ಆದರೆ ಒಂದು ಮಾತ್ರ, ನೀವು ಡೈರೆಕ್ಟಾಗಿ ಒಮ್ಮೆ ಆದರೂ ಈ ಮಾರ್ಕೆಟಿಗೆ ನೀವು ಹೋಗಬೇಕು. ನಮ್ಮ ಏಷ್ಯಾದಲ್ಲೇ ಅತಿ ಚಂದವಾದ ಮಾರುಕಟ್ಟೆಗಳಲ್ಲಿ ಇದು ಕೂಡ ಒಂದು ಅನ್ನುವಂಥದ್ದು ಹೆಮ್ಮೆ ಇದೆ. ಹಾಗಾಗಿ ಇಲ್ಲಿಗೆ ಒಮ್ಮೆ ಆದರೂ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ಎಲ್ಲರಿಗೂ ಕೂಡ.